ಬಿಡ್ರಿ. ಮುಂದಿನ ವಾರ ಬೆಳಿಗ್ಗೆ 9 ಗಂಟೆಗೆ ಇರ್ತದೆ. 2 ಸರ್ವಿಸ್ ಇರ್ತವೆ ಮತ್ತು ವಿಶೇಷ ಪ್ರಸಂಗಿಗಳಿರ್ತಾರೆ ಮುಂದಿನ ವಾರದಲ್ಲಿ. ಅದಕ್ಕಾಗಿ ತಪ್ಪಿಸ್ಬೇಡ್ರಿ. ಆಮೇಲೆ ಅದರ ಮುಂದಿನ ವಾರ 20ನೇ ತಾರೀಕು ಸಂಜೆಗೆ ಇರ್ತದೆ ರೀ. 5 ಗಂಟೆ ನಂತರ ಒಂದೇ ಸರ್ವಿಸ್ ಇರ್ತದೆ. ಅದಕ್ಕೆ ಕಾರಣ ನೀವು ಅದನ್ನು ನೆನ್ಪಿಟ್ಕೊಂಡು 20ನೇ ತಾರೀಕು ಮುಂಜಿನ ಬರಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಯಾವುದೋ ಬೇರೆ ಮೀಟಿಂಗ್ ಇರ್ತೈತೆ ಅವಾಗ, ಮತ್ತು ಅದ್ರಾಗ ಕುಂತು ಹೋಗ್ಬೇಡ್ರಿ. ನಾವು ದೇವರ ವಾಕ್ಯಕ್ಕೆ ಮಾರ್ಕನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ, ಮಾರ್ಕ್ 5:24ರಿಂದ 34 ವಚನಗಳನ್ನು ಓದಿಕೊಳ್ಳೋಣ. 24ರಿಂದ 34 ವಚನಗಳನ್ನು ಓದಿಕೊಳ್ಳೋಣ. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು ಇದ್ದ ಸಂಗತಿನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯವನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗಿಬಿಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳ ಯೋಜನೆಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡ್ತೇವೆ. ದುರಾತ್ಮ ವಾಕ್ಯವನ್ನು ತಡಿಬೇಕೆಂದು, ದೇವರ ಮಕ್ಕಳನ್ನು ಅವರಿಗೆ ಹಿಂಪಡೆ ಮಾಡಬೇಕು ನೋಡುವ ಅಂಧಕಾರ ಶಕ್ತಿಗಳನ್ನು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಿನ್ನ ಮಕ್ಕಳನ್ನು ನಾವು ಬಿಡುಗಡೆ ಮಾಡ್ತೇವೆ. ಸ್ವಾಮಿ, ವಾಕ್ಯವು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸಿ, ಕರ್ತನ ವಾಕ್ಯವನ್ನು ಹಿಂಬಾಲಿಸಿ ನಿನಗೆ ಮಹಿಮೆ ತರುವಂತೆ ಕೃಪೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೇನ್. ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ವರ್ಲ್ಡ್ಸ್ ಏಡ್ಸ್ ಡೇ. ಅಂದರೆ ಅಲ್ಲಿ ಏಡ್ಸ್ ರೋಗ ಯಾರಿಗಿರ್ತದೆ, HIV ಪಾಸಿಟಿವ್ ಇರುವಂಥವ್ರಿಗೋಸ್ಕರವಾಗಿರುವ ಒಂದು ದಿವಸ ಅವರು ಆಚರಿಸೋದಕ್ಕೆ ಇದು ಮಾಡ್ತಾರೆ. ಅಂದರೆ ಜನರಿಗೆ ಅದರ ಬಗ್ಗೆ ಎಚ್ಚರಿಕೆ ಉಂಟಾಗಲೆಂಬುದಾಗಿ. ಮತ್ತು ಡಿಸೆಂಬರ್ 3ನೇ ತಾರೀಕು ಜಾಗತಿಕ ಅಂಗವಿಕಲರ ದಿವಸ ಎಂಬುದಾಗಿ ಇವೆರಡನ್ನು ಒಟ್ಟಾಗಿ ನಾವು ಸೇರಿಸಿಕೊಂಡು ಇದರಲ್ಲಿ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ರಕ್ತ ಕುಸುಮ ರೋಗವುಳ್ಳ ಸ್ತ್ರೀ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಇಲ್ಲಿ ರಕ್ತ ಕುಸುಮ ರೋಗ ಅಂತ ಹೇಳುವಾಗ ಹಿಮೋಫಿಲಿಯಾ ಎಂಬುದಾಗಿ ಹೇಳ್ತಾರೆ. ಅಂದರೆ ಅವರಿಗೆ ರಕ್ತ ಹೆಪ್ಪುಗಟ್ಟುವುದಿಲ್ಲರಿ. ನಮ್ಮೊಬ್ಬ ಫ್ರೆಂಡ್ ಇದ್ದಾರೆ, ಅವನಿಗೆ ಆಪ್ರೇಷನ್ ಆಗಬೇಕಾಗಿತ್ತು. ಆ ಸಮಯದಲ್ಲಿ ಅವ್ರಿಗೆ ಗುರುತಿಸಿದ್ರು ಅವನಿಗೆ ಹಿಮೋಫಿಲಿಯಾ ಇದೆ. ಅಂದರೆ ಕಟ್ ಮಾಡಿದರೆ ರಕ್ತ ಹರಿಯೋದು ನಿಲ್ಲುವುದಿಲ್ಲ. ಆದ ಕಾರಣ ಅವರು ಆಪರೇಷನ್ ಅವನಿಗೆ ಮಾಡಲಿಲ್ಲ. ಸ್ವಲ್ಪ ಕಟ್ ಮಾಡಿದ್ರು, ರಕ್ತ ನಿಲ್ಲದೇ ಇದ್ದಿದ್ದರಿಂದ ಅದನ್ನು ಮತ್ತೆ ಸುಮ್ಮನೆ ಅದನ್ನು ಮುಚ್ಚಿಬಿಟ್ರು. ಹೀಗಾಗಿ ನಾವು ನೋಡ್ತೇವೆ, ರಕ್ತ ಕುಸುಮವುಳ್ಳ ರೋಗಿಗೆ ನಾವು ನೋಡ್ತೇವೆ, ವಿಶೇಷವಾಗಿ ಸ್ತ್ರೀಯರಿಗೆ ಮುಟ್ಟಾಗುವಾಗ ರಕ್ತ ಹರಿಯುವುದು ನಿಲ್ಲೋದೇ ಇಲ್ಲ. ಅದು ಸತತವಾಗಿ ಹರಿಯುವುದರಿಂದ ನಾವು ನೋಡ್ತೇವೆ ಅವರ ದೇಹ ಬಲಹೀನವಾಗುತ್ತಾ ಅನೇಕ ರೋಗಗಳಿಗೆ ತುತ್ತಾಗುವುದಕ್ಕೆ ಆರಂಭಿಸ್ತದೆ. ಅದು ಬಹಳ ನೋವಿನ ಸಂಗತಿ. ಬಹುಶಃ ಒಂದು ವೇಳೆ
ಆಕೆ ತಂದೆ ತಾಯಿಗಳಿಗೆ ಅದು ಬಹಳ ನೋವನ್ನುಂಟು ಮಾಡುವಂಥ ಸಂಗತಿ. ಯಾಕಂದರೆ ಬಲಹೀನ ಆಗ್ತಾ ಹೋಗ್ತಾ ಇರುವುದರಿಂದ ನಾವು ನೋಡ್ತೇವೆ ಅದು ಒಂದು ವೇಳೆ ನೋವನ್ನುಂಟು ಮಾಡುವ ಸಂಗತಿ. ಅದು ಆ ಒಂದು ದೇಹದ ಒಂದು ಬಲಹೀನತೆ, ಒಂದು ಅಂಗವಿಕಲತೆ. ಇದು ಯಾವುದೇ ಒಂದು ರೋಗಾಣು ದೇಹದಲ್ಲಿ ಪ್ರವೇಶಿಸಿ ಅದನ್ನು ಉಂಟು ಮಾಡಿಲ್ಲ. ಆ ದೇಹದೊಳಗೆ ಒಂದು ಕೊರತೆ ಇದೆ. ಅದು ಹೀಮೋಫಿಲಿಯಾ ಎಂಬಂತಹ ಸಂಗತಿ. ಅದು ರಕ್ತ ಹೆಪ್ಪು ಕಟ್ಟುವುದಿಲ್ಲ. ಇಲ್ಲಿ ಈ ಸ್ತ್ರೀ ವೈದ್ಯರಿಂದ ನಾವು ನೋಡ್ತೇವೆ ಬಹಳಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡ್ಲು, ಆದರೆ ಅವಳ ರಕ್ತ ಹೆಪ್ಪು ಕಟ್ತಾ ಇಲ್ಲ. ಈಗ ರಕ್ತ ಹೆಪ್ಪು ಕಟ್ಟಬೇಕಂದ್ರೆ ಏನು ಮಾಡ್ತಾರೆ? ವಿಟಮಿನ್ ಕೆ ಅಂತ ಕೊಡ್ತಾರೆ. ವಿಟಮಿನ್ ಕೆ ಅಂತ ಕೊಡೋದಾಗಿದ್ರೆ ಅದು ಎಷ್ಟರವರೆಗೆ ದೇಹದಲ್ಲಿರ್ತದೆ ಅಲ್ಲ ಮಟ್ಟಿಗೆ ಅದು ಕೆಲಸ ಮಾಡ್ತದೆ. ಆಮೇಲೆ ಆ ವ್ಯಕ್ತಿಗೆ ಮತ್ತೆ ರಕ್ತ ಹೆಪ್ಪು ಕೊಟ್ಟದಿಲ್ಲ. ಇಲ್ಲಿ ಈ ಸ್ತ್ರೀ ನಾವು ನೋಡ್ತೇವೆ ಆ ದಿವಸಗಳಲ್ಲಿ ವಿಟಮಿನ್ ಕೆ ಎಂಬುದರ ಬಗ್ಗೆ ಗೊತ್ತಿರಲಿಲ್ಲ, ಆ ಸಂಗತಿ ಗೊತ್ತಿಲ್ಲ. ವೈದ್ಯರಿಂದ ಬಹಳ ಕಷ್ಟವನ್ನು ಅನುಭವಿಸಿದಳು ಎಂಬುದಾಗಿ ನಾವು ನೋಡ್ತೇವೆ. ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡರೂ ರೋಗ ಹೆಚ್ಚಾಯಿತೆ ಹೊರತು ಕಡಿಮೆ ಆಗಲಿಲ್ಲ. ಕಷ್ಟ ಯಾರಿಂದ ಅನುಭವಿಸಿದ್ಲ ರೀ? ವೈದ್ಯರಿಂದ. ಏನೇನು ಮಾಡ್ಲಿಕ್ಕೆ ಹೇಳಿದ್ರು, ಎಂತೆಂದು ಕಷ್ಟ ಅನುಭವಿಸಿದ್ಲೋ ಗೊತ್ತಿಲ್ಲ. ಬಹಳ ಕಷ್ಟ ಆಕೆ ಅನುಭವಿಸಿದಳು. ಮತ್ತು ಕೈಯಲ್ಲಿದ್ದದ್ದೆಲ್ಲ ಹಣ ಕಳ್ಕೊಂಡು ಈಗ ವೈದ್ಯರಿಗೆ ಕೊಡುವುದಕ್ಕೆ ಔಷಧಕ್ಕೆ ಅವಳಲ್ಲಿ ಯಾವುದೇ ಹಣ ಇಲ್ಲ. ಇಂಥ ಸಮಯದಲ್ಲಿ ನಾವು ನೋಡ್ತೇವೆ ಯೇಸು ಅಲ್ಲಿಂದ ಹಾದು ಹೋಗುತ್ತಾ ಇರುವುದನ್ನು ಅವಳು ಕಂಡುಕೊಂಡಳು. ಆತನು ಯಾಯೀರನೆಂಬುದಾಗಿ ನೆನೆಸ್ತಾನೆ. ಯಾಯೀರನು ತನ್ನ ಮಗಳು ಸಾಯ್ತಾ ಇದ್ದಾಳೆ, ದಯಮಾಡಿ ಬರಬೇಕೆಂಬುದಾಗಿ ಕೇಳಿಕೊಂಡಾಗ ಯಾಯೀರನು ಕೂಡ ಯೇಸು ಸ್ವಾಮಿ ಆ ಮಗಳನ್ನು ಗುಣಪಡಿಸೋದಕ್ಕೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಆ ಗುಂಪಿನಲ್ಲಿ ನಾವು ನೋಡ್ತೇವೆ ಈ ಒಂದು ಸ್ತ್ರೀ ಆಕೆ ಜನರ ಗುಂಪಿನಲ್ಲಿ ಪ್ರವೇಶಿಸಿ, ಅವಳಲ್ಲಿ ಹಂಗೆ ಶಕ್ತಿ ಬಂತೋ ಗೊತ್ತಿಲ್ಲ, ದೇಹದಲ್ಲಿ ಆ ಜನರ ಗುಂಪಿನಲ್ಲಿ ನುಗ್ಗುವಂಥ ಧೈರ್ಯ ಅವಳಿಗೆ ಹೇಗೆ ಬಂತೋ ಗೊತ್ತಿಲ್ಲ. ಆಕೆ ಮನಸ್ಸಲ್ಲಿ ಅಂದುಕೊಂಡ್ಳು, ನಾನು ಯೇಸುವಿನ ಬಟ್ಟೆಯ ಒಂದು ಗೊಂಡೆ, ಬಟ್ಟೆಯ ಅಂಚನ್ನು ನಾನು ಮುಟ್ಟುವುದಾಗಿದ್ದರೆ ನನಗೆ ಗುಣವಾಗುವುದು ಎಂದು ಹೇಳಿ ಆಕೆ ಬಾಯಿಂದ ಹೇಳಿದಳು, ತನ್ನ ನಂಬಿಕೆಯನ್ನು ಹೇಳಿದಳು, ನಾನು ಯೇಸುವನ್ನು ಮುಟ್ಟುವುದಾಗಿದ್ದರೆ ನನಗೆ ಗುಣವಾಗ್ತದೆ ಎಂಬುದಾಗಿ. ನೀವು ಕೂಡ ಯೇಸುವನ್ನು ಮುಟ್ಟುವುದಾಗಿದ್ದರೆ ನನಗೆ ಗುಣ ಆಗ್ತದೆ ಎಂಬುದಾಗಿ ನಿಮ್ಮಲ್ಲಿ ನಂಬಿಕೆ ಇದೆಯೋ? ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಇದ್ದಾರೆ ಅಂತ ನೀವು ಅಂದ್ಕೊಳ್ತೀರಿ. ಇಂದು ಇದ್ದಾನೆ. ಇಬ್ರಿಯ 13:8 ಹೇಳ್ತದೆ, ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಏಕ ರೀತಿಯಾಗಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ನಂಬಿಕೆಯಿಂದ ಆತನನ್ನು ನಾವು ಮುಟ್ಟಬಹುದು. ನಂಬಿಕೆಯಿಂದ ಆತನನ್ನು ಮುಟ್ಟು. ಈ ಸ್ತ್ರೀ ಕೂಡ ನಂಬಿಕೆಯಿಂದ ಮುಟ್ಟಿದಳು. ಮೊದಲನೇದಾಗಿ ಅವಳಿಗೆ ರಕ್ತ ಕುಸುಮ ರೋಗ ಇತ್ತು, ಅವಳ ದೇಹದಲ್ಲಿ ಶಕ್ತಿ ಇಲ್ಲ. ಎರಡನೇದಾಗಿ ಜನರಿಂದ ಬಹಿಷ್ಕಾರ. ಈ ಯಾರು ಮುಟ್ಟಾಗಿರುವಂಥ ಸ್ತ್ರೀ ಅವಳು ಜನರ ಮಧ್ಯದಲ್ಲಿ ಬರಬಾರ್ದೆಂಬುದಾಗಿ ಯಹೂದ್ಯರಲ್ಲಿರುವಂಥ ಆ ಒಂದು ಆಜ್ಞೆ ನೋಡ್ತೇವೆ. ಕೆಲವು ಸಾರಿ 7 ದಿವಸ, ಕೆಲವು ಸಾರಿ 21 ದಿವಸ, ಕೆಲವು ಸಾರಿ 60 ದಿವಸ ಅವರು ಜನರಿಂದ ಪ್ರತ್ಯೇಕವಾಗಿ ವಾಸ ಮಾಡಬೇಕಾಗಿತ್ತು. ಅಂಥ ಸಮಯದಲ್ಲಿ ನಾವು ನೋಡ್ತೇವೆ ಈ ಸ್ತ್ರೀ ಜನರ ಮಧ್ಯದೊಳಗೆ ಬಂದಳು. ಆ ಒಂದು ಎಲ್ಲ ಸಂಗತಿಗಳನ್ನು ಅಲಕ್ಷ್ಯ ಮಾಡಿದಳು. ಆ ಒಂದು ಮೋಶೆಯ ಆಜ್ಞೆಯನ್ನು ಅಲಕ್ಷ್ಯ ಮಾಡಿದಳು. ನಾವು ನೋಡ್ತೇವೆ ತನ್ನ ದೇಹದಲ್ಲಿರುವಂಥ ಬಲಹೀನತೆಯನ್ನು ಅಲಕ್ಷ್ಯ ಮಾಡಿದಳು. ಒಂದು ನಂಬಿಕೆ, ನಾನು ಯೇಸುವನ್ನು ಮುಟ್ಟುವುದಾಗಿದ್ದರೆ, ನಾನು ಯೇಸುವನ್ನು ಮುಟ್ಟುವುದಾಗಿದ್ದರೆ ನನಗೆ ಗುಣವಾಗುವುದು ಎಂದು ಹೇಳಿಕೊಂಡಳು. ನಾವು ನಮಗೆ ಹೇಳಿಕೊಳ್ಬೇಕು, ನಾನು ಯೇಸುವನ್ನು ಮುಟ್ತೇನೆ, ನನಗೆ ಗುಣವಾಗ್ತದೆ. ಒಂದು ಸಾರಿ ಒಬ್ಬ ದೇವರ ಸೇವಕರು, ಅವರು ದೇವರ ಇನ್ನೂ ಸೇವೆ ಮಾಡ್ತಾ ಇರಲಿಲ್ಲ, ಅವರು ವಿಶ್ವಾಸಿಯಾಗಿರುವಾಗ, ಅವರು ರಾತ್ರಿ ಮಲಗಿರುವಾಗ ಒಂದು ದುರಾತ್ಮ ಬಂದು ಅವ್ರನ್ನು ಒತ್ತಕ್ಲಿಕ್ಕೆ ಆರಂಭಿಸ್ತು. ಕುತ್ತಿಗೆ ಮೇಲೆ ಅವರು ಒತ್ತಲಿಕ್ಕೆ ಆರಂಭಿಸ್ತು. ಆಗ ಮನಸ್ಸಿನಲ್ಲಿ ಅವರು ಹೇಳಿಕೊಂಡ್ರು, ನಾನು 1, 2, 3 ಈ ರೀತಿಯಾಗಿ ಎಣಿಸ್ತಾ 10 ಎಣಿಸಿದಾಗ ನಾನು ದೆವ್ವವನ್ನು ಓಡಿಸ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡ್ರು. ಅದು ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಯೇಸು ಅನ್ನಲಿಕ್ಕೆ ಬಿಡ್ತಾ ಇಲ್ಲ. ಅವ್ರ ಮನಸ್ಸಿನಲ್ಲಿ 1, 2, 3, 4 ಅಂತ ಹೇಳ್ತಾ 10ನೇದಕ್ಕೆ ಬರುವಾಗ ಯೇಸುವಿನ ನಾಮದಲ್ಲಿ ಅಂತ ಅವ್ರಿಗೆ ಬಾಯಿ ಬಂದ್ಬಿಡ್ತು. ಅದರಲ್ಲಿ ದುರಾತ್ಮ ಬಿಟ್ಟು ಅವ್ರನ್ನ ಓಡಿ ಹೋಗಿತ್ತು. ಯೇಸುವಿನ ಹೆಸರು ಎತ್ತುವಾಗ ನಾವು ನೋಡ್ತೇವೆ ಅಲ್ಲಿ ಬಿಡುಗಡೆ. ಯೇಸು ಎಂಬ ಹೆಸರು ನಮಗೆ ಬೀಗದ ಕೈಯಂತೆ ಕೊಡಲ್ಪಟ್ಟಿದೆ.
ಅದನ್ನು ನಾವು ಯಾವಾಗ ಉಪಯೋಗ ಮಾಡ್ತೇವೋ ಅದು ನಮಗೆ ಗುಣವಾಗ್ತದೆ. ಯೇಸು ದೈಹಿಕವಾಗಿ ಆ ಸಮಯದಲ್ಲಿ ಅವರ ಮಧ್ಯದಲ್ಲಿರುವಾಗ ಅವಳು ನಂಬಿಕೆಯಿಂದ ಯೇಸುವಿನ ಹಿಂದಿನಿಂದ ಬಂದು, ಭಾಳ ಜನರ ಗುಂಪು ಯೇಸುವನ್ನು ನೂಕಾಡ್ತಾ ಇತ್ತಂತ್ರಿ. ಅಂಥ ಒಂದು ಗುಂಪಿನೊಳಗೆ ಹಿಂದಿನಿಂದ ಬಂದು ಆಕೆ ಯೇಸುವನ್ನು ಮುಟ್ಟಿದಳು ಎಂಬುದಾಗಿ ನೋಡ್ತೇವೆ. ಏನಾಯ್ತು ರೀ? ಆಕೆಗೆ ಗೊತ್ತಾಯಿತು, ಆಕೆ ನಂಬಿಕೆ ಕೆಲಸ ಮಾಡಿಯದೆ ತನ್ನೊಳಗೆ ಹರಿಯುತ್ತಿರುವಂಥ ರಕ್ತ ಅದು ನಿಂತಿತು ಎಂಬುದಾಗಿ ಆಕೆ ಒಳಗೆ ಗೊತ್ತಾಯಿತು. ಆಕೆ ಪರೀಕ್ಷೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಜನರ ಗುಂಪಿನಲ್ಲಿ, ಇಲ್ಲ. ಆಕೆ ನಂಬಿದಳು, ತನಗೆ ಗುಣವಾಯಿತು ಎಂಬುದಾಗಿ ಆಕೆ ನಂಬಿದಳು. ಆಕೆ ಗುರ್ತು ಮಾಡಿಕೊಂಡು ನನಗೆ ಗುಣವಾಯಿತು, ನಾನೀಗ ಗುಣವಾದ ಎಂಬುದಾಗಿ ಗುರ್ತು ಮಾಡಿಕೊಂಡಳು. ಯೇಸುವಿನ ಹೆಸರನ್ನು ನಾವು ತೆಗೆದುಕೊಳ್ಳುವಾಗ ಆ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ, ಯೇಸುವಿನ ನಾಮದಲ್ಲಿ ನಮಗೆ ಆರೋಗ್ಯ, ಯೇಸುವಿನ ನಾಮದಲ್ಲಿ ನಮಗೆ ಜಯ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಆ ಯೇಸುವಿನ ನಾಮನ ನಂಬಿಕೆಯಿಂದ ನಾವು ಹಿಡಿದುಕೊಳ್ಳುವಾಗ, ಯೇಸುವಿನ ನಾಮವನ್ನು ನಾವು ಉಚ್ಚರಿಸುವಾಗ ನಮಗೆ ಜಯವನ್ನು ಕರ್ತನು ಕೊಡ್ತಾನೆ. ಈಕೆ ಜನರಿಂದ ತಿರಸ್ಕಾರ ಹೊಂದಿದವಳಾಗಿದ್ಲು. ಆಕೆ ಸಮಾಜದಲ್ಲಿ ಬರಬಾರ್ದು, ಸಮಾಜದಿಂದ ಹೊರಗಡೆ ಇಡಲ್ಪಟ್ಟಂಥ ಸ್ತ್ರೀ. ಶಿ ವಾಸ್ ರಿಜೆಕ್ಟೆಡ್ ಪರ್ಸನ್, ತಿರಸ್ಕರಿಸಲ್ಪಟ್ಟವಳು. ಆದರೆ ನಂಬಿಕೆಯಿಂದ ಬಂದಳು. ಕುಷ್ಠರೋಗಿ, ಮತ್ತಾಯ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕುಷ್ಠರೋಗಿ ಆತನ ಜನರ ಮಧ್ಯದಲ್ಲಿ ಬರುವುದು ಸಾಧ್ಯವಿಲ್ಲ. ಅಂಥವನು ನಾವು ನೋಡ್ತೇವೆ ಯೇಸುವಿನ ಬಳಿ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಆತನು ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ಆತನು ಊರ ಹೊರಗೆ ಇರಬೇಕಾಗಿತ್ತು. ಆದರೆ ಯೇಸು ಅಲ್ಲಿ ಹೋಗ್ತಾ ಇದನ್ನು ನೋಡಿ ಕೇಳಿದಾಗ ಆ ಕುಷ್ಠರೋಗಿ ಅಲ್ಲಿಗೆ ಬರುವುದನ್ನು ನೋಡ್ತೇವೆ. ಅವ್ರನ್ನ ಯಾರು ಮುಟ್ಟಬಾರ್ದು, ಆತನು ದೂರ ಇರಬೇಕು. ಆತನು ಬಾಯನ್ನು ಮುಚ್ಚಿಕೊಂಡು ನಾನು ಅಶುದ್ಧನೆಂಬುದಾಗಿ ಕೂಗಿಕೊಳ್ಬೇಕು. ತನ್ನ ಹತ್ರ ಯಾರೂ ಬರದಂತೆ ಆತನು ಕಾಯಬೇಕಾಗಿತ್ತು. ಆದರೆ ಆತನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡಬಲ್ಲೆ ಅಂತ ಹೇಳುವಾಗ ಯೇಸು ಹೇಳ್ತಾನೆ, ನನಗೆ ಮನಸ್ಸುಂಟು, ನೀವು ಶುದ್ಧವಾಗು ಎಂಬುದಾಗಿ ಹೇಳಿ ಅವನನ್ನು ಮುಟ್ಟಿದನು. ಸಮಾಜ ಹೇಳ್ತದೆ ಮುಟ್ಟಬಾರದು ಕುಷ್ಠರೋಗಿಗಳು, ಆದರೆ ಯೇಸು ಸ್ವಾಮಿ ಹೋಗಿ ಆ ವ್ಯಕ್ತಿಯನ್ನು ಮುಟ್ಟಿದನು. ಕೂಡಲೇ ಆತನ ಕುಷ್ಠರೋಗ ಹೋಗಿ ಆತನ ಚರ್ಮ ಕೂಸಿನ ಚರ್ಮದಂತೆ ಶುದ್ಧವಾಯಿತು. ನನ್ನ ಪ್ರಿಯ ಸಹೋದರ, ನಾವು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರಾಗಿರ್ಬೋದು. ಒಂದು ವೇಳೆ ನಾವು ಅಂಗವಿಕಲರು, ಗುಣವಾಗದ ರೋಗ ಹೊಂದಿದವರು ಆಗಿರ್ಬೋದೆಂಬುದಾಗಿ ಅನೇಕರು ಅಂದುಕೊಳ್ಬೋದು. ಆದರೆ ಯೇಸುವಿನಲ್ಲಿ ಮಾರ್ಗ ಇದೆ. ಈ ತಿರಸ್ಕರಿಸಲ್ಪಟ್ಟ ಈ ಸ್ತ್ರೀಯನ್ನು ಯೇಸು ಸ್ವಾಮಿ ಗುಣ ಮಾಡಿದಾಗ ಏನಾಯ್ತು ರೀ? ಸಮಾಜ ಅಂಗೀಕಾರ ಮಾಡಬೇಕಾಯ್ತು. ಆಕೆಗಿನ್ನೂ ರೋಗ ಇಲ್ಲ. ಆಕೆ ಸಮಾಜದಲ್ಲಿ ಯಾವುದೇ ಒಂದು ಭಯವಿಲ್ಲದೆ ಮಧ್ಯದಲ್ಲಿ ವಾಸ ಮಾಡಬಹುದಾಗಿತ್ತು. ಆಗಿ ಪುನಃಸ್ಥಾಪನೆ ಮಾಡಿಸಲ್ಪಟ್ಟಳು. ಆಕೆ ತಿರಸ್ಕರಿಸಲ್ಪಟ್ಟಳಾದಳು. ಈಗ ಆಕೆ ಯೇಸುವಿನಿಂದ ಅಂಗೀಕಾರ ಮಾಡಲ್ಪಟ್ಟಳು. ಅವಳು ಅಂಗೀಕರಿಸಲ್ಪಟ್ಟಳು. ಅದ ಕಾರಣ ವಾಕ್ಯ ಹೇಳ್ತದೆ, ಯೇಸು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಇತರರನ್ನು ಸೇರಿಸಿಕೊಳ್ಳ್ರಿ. ಎಕ್ಸೆಪ್ಟ್ ಒನ್ ಅನದರ್ ಆಸ್ ಕ್ರೈಸ್ಟ್ ಹ್ಯಾಸ್ ಅಕ್ಸೆಪ್ಟೆಡ್ ಯು. ಯೇಸು ಕ್ರಿಸ್ತನು ನಿಮ್ಮನ್ನು ಅಂಗೀಕರಿಸಿದಂತೆ ಇತರನ್ನು ಕೂಡ ಅಂಗೀಕರಿಸಿರಿ. ಕರ್ತನು ಮಾಡಿದಂತೆ ನಾವು ಕೂಡ ಒಂದು ವೇಳೆ ಇಂಥವರಿಗೆ ನಾವು ಸಹಾಯ ಮಾಡೋದಕ್ಕಾಗಿ ಕರ್ತನು ನಮ್ಮನ್ನು ಕರೆದಿರಬಹುದು. ತಿರಸ್ಕಾರ ಮಾಡಲ್ಪಟ್ಟವರು ನಾವು ನೋಡ್ತೇವೆ, ಸಮಾಜದಿಂದ ದೂರ ಮಾಡಲ್ಪಟ್ಟವರನ್ನು ನಾವು ಕರ್ತನ ಬಳಿಗೆ ತರಬಹುದು. 1-2 ವರ್ಷಗಳ ಹಿಂದೆ ನಾವು ನೋಡ್ತೇವೆ, ಬೆಳಗಾವಿಗೆ ಒಂದು ಗಂಡ ಹೆಂಡತಿ ಬಂದಿದ್ದರು. ಆಗ ಹೆಂಡತಿ ಕೊಟ್ಟಂಥ ಸಾಕ್ಷಿ ಅನೇಕರಿಗೆ ಬಹಳ ಒಂದು ಶಾಕ್ ಒದಗಿತು. ಆಕೆ ಒಬ್ಬ ಸೂಳೆಯಾಗಿ ಬಾಂಬೆಯಲ್ಲಿ ಜೀವನ ಮಾಡ್ತಾ ಇದ್ಲು. ಅವಳಿಗೆ ಹೇಗೋ ಯಾರೋ ಸುವಾರ್ತೆ ಸಾರಿದರು. ಸುವಾರ್ತೆ ಸಾರಿದ ಮೇಲೆ ಆಕೆ ಆ ಒಂದು ಕೆಟ್ಟ ಸಂಗತಿಯನ್ನು ಬಿಟ್ಟುಬಿಟ್ಟಳು. ಈಗ ಅವಳಿಗೆ ದುಡಿಲಿಕ್ಕೆ ಹಣ ಇಲ್ಲ, ಅವಳಲ್ಲಿ ಜೀವನ ಮಾಡಲಿಕ್ಕೆ ಹಣ ಇಲ್ಲ. ಅಂಥ ಸಮಯದಲ್ಲಿ ಆಕೆ ಸಭೆಗೆ ಬರ್ತಾ ಇರುವಾಗ ಅಲ್ಲಿರುವ ಸಭಾ ಪಾಲಕರು, ಅವ್ರ ಮದುವೆ ಆಗಿರಲಿಲ್ಲ, ಅವ್ರು ಹೇಳಿದ್ರು, ನಾನು ನಿನ್ನನ್ನು ಮದುವೆ ಆಗ್ತೇನೆ. ಅವಳಿಗೆ ಶಾಕ್ ಆಯಿತು. ನಾನಂತೇನು ಸುಂದರಿ ಅಲ್ಲ, ನಾನು ವ್ಯಭಿಚಾರದ ಜೀವಿಸಲ್ಪಟ್ಟು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವಳು,
ಅಂಥವಳನ್ನು, ಈ ವ್ಯಕ್ತಿಯ ಪರಿಶುದ್ಧನಾದ ವ್ಯಕ್ತಿ ನನ್ನನ್ನು ಮದುವೆ ಆಗ್ತಾನೆ ಅಂದರೆ ಅವಳಿಗೆ ಬಹಳ ಶಾಕ್ ಆಯಿತು. ಮೊದಲು ಅವಳು ಒಪ್ಪಲಿಲ್ಲ, ನಂತರ ಆಕೆ ಒಪ್ಪಿಕೊಂಡಳು. ಅಲ್ಲಿ ಅವಳು ಸಾಕ್ಷಿ ಕೊಡುವಾಗ, ಬೆಳಗಾವಿನಲ್ಲಿ ಅವಳು ಸಾಕ್ಷಿ ಕೊಡುವಾಗ ಅವಳ ಕಣ್ಣಲ್ಲಿ ಕಣ್ಣೀರು, ಇಡೀ ಒಂದು ಗುಂಪಿನಲ್ಲಿ ಕಣ್ಣೀರು. ನಾವು ಸಮಾಜದಿಂದ ತಿರಸ್ಕರ್ತರವನ್ನು ನಾವು ಸ್ವೀಕರಿಸ್ತೇವಾ? ಯೇಸು ಇತರನ್ನು ಅಂಗೀಕರಿಸಿದಂತೆ ನೀವು ಇತರನ್ನು ಅಂಗೀಕರಿಸಿರಿ ಎಂದು ಹೇಳುವಾಗ ಸಮಾಜದಿಂದ ತಿರಸ್ಕಾರ ಹೊಂದಿದವರನ್ನು ನಾವು ಅಂಗೀಕರಿಸ್ತೇವಾ? ಅವರಿಗೆ ಒಳ್ಳೆ ಮಾರ್ಗ ನಾವು ತೋರಿಸ್ತೇವಾ? ಯೇಸು ಸ್ವಾಮಿಗೆ ಅನೇಕ ಸಾರಿ ಈ ಫರಿಸಾಯರು, ಶಾಸ್ತ್ರಿಗಳು ನಾವು ನೋಡ್ತೇವೆ, ಯಾವಾಗಲೂ ಅವನಿಗೆ ಒಂದು ದೂರ ಹೇಳ್ತಾ ಇದ್ದು, ನೀನು ಪಾಪಿಗಳ ಸಂಗಡ, ಸುಳ್ಳೆರ ಸಂಗಡ ನೀನು ಊಟ ಮಾಡ್ತಿ. ಯೇಸು ಸ್ವಾಮಿ ಪಾಪದಲ್ಲಿ ಬಿದ್ದ? ಇಲ್ಲ, ಬೀಳಲಿಲ್ಲ. ಯಾವ ಪಾಪದಲ್ಲೂ ಬೀಳಲಿಲ್ಲ. ಅವರ ಕೂಡ ಇದ್ದು ಅವರನ್ನು ಬದಲಾಯಿಸಕ್ಕೆ ಬಂದ. ಆ ಫರಿಸಾಯರಿಗೆ ಕರ್ತನು ಮಾಡಿದಂಥ ಒಂದು ಉತ್ತರ ಏನು? ಆರೋಗ್ಯವಂತನಿಗೆ ವೈದ್ಯನು ಬೇಕಾಗಿಲ್ಲ, ಯಾರಿಗೆ ಬೇಕ್ರಿ? ರೋಗಿಗೆ. ನಾನು ನೀತಿವಂತರನ್ನು ಕರೀಲಿಕ್ಕೆ ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದೆ. ಅಲ್ಲಿ ಯೇಸು ಮಾಡಿದಂಥ ಸಂಗತಿ ನಾವು ನೋಡ್ತೇವೆ. ಮಗ್ದಲದ ಮರಿಯಳು ಎಂಬುದಾಗಿ ನಾವು ನೋಡ್ತೇವೆ. ಅವಳೊಂದು ದುರಾಚಾರಿಯಾದ ಸ್ತ್ರೀ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅವಳೊಳಗೆ 7 ದೆವ್ವಗಳಿದ್ದವು. ಈ ದೆವ್ವಗಳು ಅವಳನ್ನು ಪಾಪಕ್ಕೆ ನಡೆಸ್ತಾ ಇತ್ತು. ಯೇಸು ಸ್ವಾಮಿ ಅವಳನ್ನು ದೆವ್ವದಿಂದ ಬೆಳೆಸಿ ಅವಳನ್ನು ಪರಿಶುದ್ಧ ಸ್ತ್ರೀಯನ್ನಾಗಿ ಮಾಡಿದನು. ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದಾಗ ಮೊದಲೇದಾಗಿ ಈ ಮಗ್ದಲದ ಮರಿಯೊಳಗೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ಪಾಪದಲ್ಲಿ ಜೀವನ ಮಾಡ್ತಾ ಇದ್ದವ್ರನ್ನು ಯೇಸು ಸ್ವಾಮಿ ಅವರನ್ನು ಅಂಗೀಕಾರ ಮಾಡಿ ಅವರನ್ನು ಪಾಪದಿಂದ ಬಿಡಿಸಿ ಹೊಸ ವ್ಯಕ್ತಿಗಳನ್ನಾಗಿ ಮಾಡೋದಷ್ಟೇ ಇಲ್ಲ, ಅವರು ಇತರರನ್ನು ಕರ್ತನಿಗೆ ಕರೆಯುವಂಥ ಜನರಾಗಿ ಮಾಡಲ್ಪಟ್ಟರು. ಮತ್ತಾಯನು ಸುಂಕದವನು, ಅವನು ಯೇಸು ಸ್ವಾಮಿ ಕಡೆ ಬಂದಾಗ ಜನರು ಏನಂದ್ರು? ಅಯ್ಯೋ, ಯೇಸು ಸ್ವಾಮಿ ಪಾಪಿ ಬಳಿಗೆ ಹೋಗಿದ್ದಾನೆ, ಪಾಪಿಗಳ ಸಂಗಡ ಊಟ ಮಾಡ್ತಾ ಇದ್ದಾನೆ. ಆ ಮತ್ತಾಯನು ನಮಗೆ ಸುವಾರ್ತೆಯನ್ನು ಕೊಟ್ಟ. ಆ ಸುವಾರ್ತೆ ನಾವಿಂದು ಓದ್ತಾ ಇದ್ದೇವೆ. ಜಕ್ಕಾಯನ ಬಗ್ಗೆ ಜನರೆಲ್ಲರೂ ಪಾಪಿ ಪಾಪಿ ಅಂತ ಇದ್ರು. ಯೇಸು ಸ್ವಾಮಿ ಹೇಳ್ತಾನೆ, ಜಕ್ಕಾಯನೇ ತಟ್ಟನ್ನು ಕೆಳಗಿಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ವಾಸ ಮಾಡಬೇಕು. ಮತ್ತೇನಂದ್ರೆ ಅವರು ಫರಿಸಾಯರು, ಶಾಸ್ತ್ರಿಗಳು, ಅಯ್ಯೋ ಪಾಪಿ ಬಳಿಯಲ್ಲಿ ಹೋಗಿ ಊಟ ಮಾಡಕ್ಕೆ ಹೋಗ್ಯಾನ್ರು. ಯೇಸು ಸ್ವಾಮಿ ಬಂದ ಉದ್ದೇಶ ನಾವು ಅರ್ಥಕೊಳ್ಳದೆ ಹೋಗಿದ್ದೇವೆ. ಒಂದು ಸಾರಿ ಒಬ್ಬ ದೇವರ ಸೇವಕರು ಒಂದು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಅವರು ಸುವಾರ್ತೆಯನ್ನು ಅನೇಕರಿಗೆ, ಯವನಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಹಂಚಬೇಕೆಂಬುದಾಗಿ ಬಯಸಿದರು. ಆದ ಕಾರಣ ಅಲ್ಲಿರುವಂಥ ಒಂದು ಸಾಂಪ್ರದಾಯಿಕ ಸಭೆಗೆ ಹೋಗಿ, ನಾವು ನಿಮ್ಮ ಸಭೆಯಲ್ಲಿ ನಾವು ಒಂದು ಕೂಟ ಮಾಡಬೇಕು ಮಾಡಿದ್ದೇವೆ, ಅಲ್ಲಿ ಯೂನಿವರ್ಸಿಟಿಯಲ್ಲಿರುವಂಥ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಆಹ್ವಾನ ಕೊಡ್ತೇವೆ, ದಯಮಾಡಿ ನಿಮ್ಮ ಒಂದು ಬಿಲ್ಡಿಂಗ್ ನಮಗಾಗಿ ಬಾಗಿಲು ತೆರೆಯಿರಿ ಅಂತ ಹೇಳಿದ್ರು. ಅವ್ರು ಆಗಲಿ ಅಂತ ಹೇಳಿದ್ರು. ಅವ್ರು ಬಾಗಿಲು ತೆರೆದ್ರು. ಅಂದರೆ ಅದಕ್ಕೆ ಸುಮ್ಮನೆ ಫ್ರೀ ಆಗಿ ಅಲ್ಲ, ಅದಕ್ಕೆ ಅವರು ಈ ದೇವರ ಸೇವಕರು ಬಾಡಿಗೆಯನ್ನು ಕೂಡ ಕೊಟ್ಟಿದ್ದರು. ಆಗ ಬರುವಾಗ ಆ ದಿವಸಗಳಲ್ಲಿ ನಾವು ನೋಡ್ತೇವೆ, ಹಿಪ್ಪಿಗಳಂತಿದ್ರು, ಉದ್ದುದ್ದವಾದ ಕೂದಲ ಬಿಟ್ಟು ನಾವು ನೋಡ್ತೇವೆ. 1 ವರ್ಷ, 2 ವರ್ಷ, 3 ವರ್ಷ ಒಗೆಯದೇ ಇರುವಂಥ ಪ್ಯಾಂಟ್ಗಳು, ಜೀನ್ಸ್ ಪ್ಯಾಂಟ್ಗಳು, ಆ ಕೆಟ್ಟ ನಾರ್ತಾ ಇರುವಂಥ ಪ್ಯಾಂಟ್ಗಳು ಆಗಿನ ದಿವಸದಲ್ಲಿ ಫ್ಯಾಷನ್ ಇತ್ತು ರೀ. ಅಂಥವ್ರನ್ನೆಲ್ಲ ಕರೆದ್ರು. ಅಂಥವರೆಲ್ಲ ಜೀನ್ಸ್ ಪ್ಯಾಂಟು, ಅದು ಉದ್ದವಾದ ಕೂದಲು ಇಟ್ಕೊಂಡು, ಉದ್ದವಾದ ಗಡ್ಡೆ ಇಟ್ಕೊಂಡು ಅನೇಕ ಹುಡುಗರು ಹುಡುಗಿಯರು ಅಲ್ಲಿ ಬರುವಾಗ ಅವರು ಸ್ವಾರ್ಥೆಯನ್ನು ಸಾರಿದರು. ಆಗ ಸಭೆಯ ಪಾಲಕರು, ಸಭಾ ಹಿರಿಯರು, ಅಯ್ಯೋ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರು ಬಂದಾರೆ ಸಭೆಗೆ, ಅಯ್ಯೋ ಉದ್ದು ಕೂದಲು ಇಟ್ಟವ್ರು ಬಂದಿದ್ದಾರೆ, ಅವ್ರನ್ನೆಂಬುದಾಗಿ ಆ ಕೂಟವನ್ನು ನಿಲ್ಲಿಸಿಬಿಟ್ರು. ತಾವು ದೇವರಾಜ್ಯದೊಳಗೆ ಹೋಗಲಿಲ್ಲ, ಹೋಗೋರಿಗೂ ಬಿಡಲಿಲ್ಲ. ಅನೇಕ ಸಾರಿ ನಾವು ಇಂಥ ಒಂದು ಯೋಚನೆ ಮಾಡಿಕೊಂಡು ದೇವರ ಒಂದು ಸನ್ನಿಧಾನಕ್ಕೆ ಬರ್ತಾ ಇರುವಂಥ ವ್ಯಕ್ತಿಗಳಿಗೆ ನಾವು ಅಡ್ಡಿ ಆಗ್ತೇವೆ. ಯೇಸು ಸ್ವಾಮಿ ನೀತಿವಂತರನ್ನು ಕರೀಲಿಕ್ಕೆ ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದ. ಈ ಒಂದು ರಕ್ತ ಕುಸುಮವುಳ್ಳ ಉಳ್ಳ ಇವಂತ ಸ್ತ್ರೀ ಸಮಾಜದಿಂದ ತಿರಸ್ಕರಿಸಿದಳು, ಈಗ ಯೇಸುವಿನಿಂದ ಅಂಗೀಕರಿಸಲ್ಪಟ್ಟಳು. ಆಕೆಯನ್ನು ಗುಣಪಡಿಸಿದಾಗ ಆಕೆ ಸಮಾಜದಲ್ಲಿ ಆಕೆ ವಾಸ ಮಾಡಲಿಕ್ಕೆ ಸಾಧ್ಯವಾಯಿತು. ಯೇಸು ಸ್ವಾಮಿ ಕುಷ್ಠರೋಗಿನ ಗುಣಪಡಿಸಿದಾಗ ಆ ವ್ಯಕ್ತಿ ಸಮಾಜದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ.
ಅಂಗೀಕರಿಸಲ್ಪಟ್ಟಂಥ ವ್ಯಕ್ತಿಗಳು. ತಿರಸ್ಕರಿಸಲ್ಪಟ್ಟ ವ್ಯಕ್ತಿಗಳು ಈಗ ಅಂಗೀಕರಿಸಲ್ಪಟ್ಟವರಾಗಿದ್ದಾರೆ. ಅಂಗೀಕರಿಸಲ್ಪಡೋದು ಅಷ್ಟೇ ಅಲ್ಲ, ಏನಾಯ್ತು ರೀ, ದೇ ವರ್ ರೆಸ್ಪೆಕ್ಟೆಡ್ ಪೀಪಲ್. ಈಗ ಅವರ ಸಾಕ್ಷಿ ಎಲ್ಲರಿಗೂ ಗೊತ್ತು. ಅವರ ಸಾಕ್ಷಿಯನ್ನು ಕೇಳುವಾಗ ಎಲ್ಲರೂ ಅಯ್ಯೋ ಇಂಥ ಆಗಿತ್ತು, ಕರ್ತನ ಜೀವನದಲ್ಲಿ ಇಂಥ ದೊಡ್ಡ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ ಒಂದು ಜನರಿಂದ ಗೌರವ ಅವರಿಗೆ ಉಂಟಾಯಿತು. ನಾವು ತಿರಸ್ಕರಿಸಲ್ಪಟ್ಟ ಅಂಗವಿಕಲರು ಅಥವಾ HIV ರೋಗಿಗಳನ್ನು ಅವ್ರಿಗೆ ನಾವು ಕರ್ತನ ಪ್ರೀತಿಯನ್ನು ತೋರಿಸುವಾಗ, ಅಥವಾ ಯಾವುದೇ ಪಾಪದಲ್ಲಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ನಾವು ದೇವರ ಪ್ರೀತಿಯನ್ನು ನಾವು ಹಂಚುವಾಗ ಆ ವ್ಯಕ್ತಿಯ ಜೀವನ ಬದಲಾಗ್ತದೆ. ಅರ್ಜುನ್ ಸಿಂಗ್ ಚೌಬೆ ಎಂಬಂತ ಒಬ್ಬ ದೇವರ ಸೇವಕರು, ಅವರು ಮೊದಲು ದೇವರ ಸೇವಕರಾಗಿರಲಿಲ್ಲ. ಅವರು ಬಹಳ ಫೇಮಸ್ ಇರುವಂಥ ಉತ್ತರ ಪ್ರದೇಶದ ಚಂಬಲ್ ವ್ಯಾಲಿಯಲ್ಲಿ ಅವರು ದೊಡ್ಡ ದರೋಡೆಕೋರರಾಗಿದ್ದರು. ಅವರು ಅನೇಕರನ್ನು ಕೊಲೆ ಮಾಡಿದ್ದರಿಂದ ಅನೇಕ ಕೇಸ್ಗಳು ಅವ್ರ ಮೇಲಿದ್ದವು. ಆ ಕೋರ್ಟ್ ಆವರಣದಲ್ಲಿ ಅವರು ಅಲ್ಲಿ ಕೂತಿರುವಾಗ ಒಬ್ಬ ವ್ಯಕ್ತಿ ಬಂದು ಕರ್ತನ ಸುವಾರ್ತೆ ಕರಪತ್ರ ಅವರಿಗೆ ಕೊಟ್ಟು ಅವರಿಗೆ ಹೇಳಿದ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಅವಾಗ ಹೇಳಿದ್ರು, ನೀ ಇನ್ನೊಮ್ಮೆ ಆ ಮಾತು ಹೇಳಿದ್ರೆ ನನ್ನ ಖಡ್ಗದಿಂದ ಕಡದನ್ನು ಚೂರು ಚೂರು ಮಾಡ್ತೇನೆ ಅಂತ ಹೇಳಿದ್ರು. ಆಗ ಅವನು ಹೇಳ್ದ, ನಿನ್ನ ಖಡ್ಗದಿಂದ ನನ್ನ 100 ಚೂರು ಮಾಡು, ಆ 100 ಚೂರುಗಳು ಯೇಸು ನಿನ್ನ ಪ್ರೀತಿಸ್ತಾನೆ ಎಂಬುದಾಗಿ ಕೂಗ್ತವೆ ಎಂಬುದಾಗಿ ಹೇಳಿದ್ರು. ಅದು ಅವ್ರಿಗೆ ಶಾಕ್ ಆಗಿಬಿಡ್ತು. ಆ ಮಾತು ಅವರ ಮನಸ್ಸಿನಲ್ಲಿ ಕಟ್ಟಿಲಿಕ್ಕೆ ಆರಂಭಿಸ್ತು. ಹೇಗೋ ಅವರಿಗೆ ಸುವಾರ್ತೆ ಸಿಕ್ತು. ದೇವರ ವಾಕ್ಯ ಓದಿ ಅವರು ಬದಲಾದರು. ಆಗ ಅವರು ಹೋಗಿ ತನ್ನ ಹೆಂಡತಿಗೆ ಹೇಳಿದರು, ನಾನೀಗ ಇಂದಿನಿಂದ ಯೇಸುವನ್ನು ಸ್ವೀಕರಿಸ್ತಾನೆ, ದರೋಡೆ ಮಾಡುವುದನ್ನು ನಿಲ್ಲಿಸ್ತಾನೆ. ಆಕೆ ಅವನನ್ನು ಬಿಟ್ಟು ಹೋಗ್ಬಿಟ್ಲು ಇನ್ನೊಬ್ಬ ದರೋಡೆಕೋರನ ಬಳಿಗೆ. ಇವರೆಷ್ಟೋ ಬಂಗಾರ ಹಾಕಿದ್ದು, ದರೋಡೆ ಮಾಡಿದ ಎಷ್ಟೋ ಬಂಗಾರ ಅವಳ ದೇಹದ ಮೇಲಿತ್ತು. ಈಗ ಅವರನ್ನು ತಿರಸ್ಕರಿಸಿ ಅವಳು ಹೋಗ್ಬಿಟ್ಲು. ಅವರಲ್ಲಿಂದ ಬಿಟ್ಟು, ಅವರಿಗೆ ಪ್ರಾಣಾಪಾಯದಿಂದ ಬಿಟ್ಟು ಮದ್ರಾಸ್ ಅಂದರೆ ಈಗಿನ ಚೆನ್ನೈಗೆ ಬಂದು ಅಲ್ಲಿ ಸೇವಕರಾಗಿ ಇದ್ದರು. ಅವರು ಒಂದು ಸಾರಿ ನಮ್ಮ ಹುಬ್ಬಳ್ಳಿಗೆ ಸುವಾರ್ತೆ ಸಾರಕ್ಕೆ ಬಂದಾಗ ಅವರು ಕೂಡ ಅವರ ಕಥೆಗಳನ್ನು ನಾವು ಶೇರ್ ಅವ್ರು ಕೇಳ್ಕೊಂಡಿವು. ಅವ್ರು ನಮಗೆ ಹಂಚಿದರು. ನಮ್ಮ ಅಡ್ರೆಸ್ ಅವ್ರಿಗೆ ಗೊತ್ತಿರಲಿಲ್ಲ. ಹೀಗೆ ಬಂದು ಸೀದಾ ನಮ್ಮ ಮನೆಗೆ ಬಂದರು. ನಮ್ಮ ಮನೆ ಅಡ್ರೆಸ್ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ನಾನು ದರೋಡೆ ಕೂಡ ಇದ್ದಾಗ ಯಾವ ಮನೆ ದರೋಡೆ ಮಾಡ್ಬೇಕಂದ್ರೆ ಆ ಮನೆ ಅಡ್ರೆಸ್ ಹೆಂಗೆ ಕಟ್ಕೊಳ್ದು ಗೊತ್ತಿತ್ತು, ಹಂಗೆ ಬಂದೆ ನಿಮ್ಮ ಮನೆಗೆ. ದೇವರಿಗೆ ಸ್ತೋತ್ರ. ದೇವರು ಜೀವನಗಳು ಬದಲಾಯಿಸ್ತಾನೆ, ಪಾಪಿಗಳನ್ನು ಬದಲಾಯಿಸ್ತಾನೆ, ರೋಗಿಗಳನ್ನು ಬದಲಾಯಿಸ್ತಾನೆ. ಈ ಬದಲಾವಣೆ ತರುವುದಕ್ಕಾಗಿ ಕರ್ತನು ನಮಗೆ ಒಂದು ಅವಕಾಶ ಕೊಡ್ತಾನೆ. ನಾವು ಹುಬ್ಬಳ್ಳಿಯಲ್ಲಿರುವಾಗ ರೆಡ್ ಲೈಟ್ ಸ್ಟ್ರೀಟ್ನಲ್ಲಿ ನಾವು ಪ್ರಸಂಗ ಮಾಡಿದ್ದೇವೆ. ರೆಡ್ ಲೈಟ್ ಸ್ಟ್ರೀಟ್ ಅಂದರೆ ಗೊತ್ತಾ? ಸೂಳರಿ ಇರುವಂಥ ಒಂದು ಓಣಿ. ಅಲ್ಲಿ ಹೋಗಿ ನಿಂತು ನಾವು ಅಲ್ಲಿ ರಸ್ತೆಯಲ್ಲಿ ಗಿಟಾರ್ ಬಾರಿಸಿ ಹಾಡಿ ಯೇಸುವಿನ ಸುವಾರ್ತೆ ನಾವು ಹಂಚಿದ್ದೇವೆ. ಅಲ್ಲಿ ಅನೇಕರು ಕೇಳಿಸ್ಕೊಂಡ್ರು. ತಮ್ಮ ಮನೆಯಿಂದ ಹೊರಗೆ ಬಂದು ನಿಂತು ಅವ್ರ ಸ್ವಾರ್ಥನ ಕೇಳ್ಕೊಂಡ್ರು. ಅನೇಕರ ಕಣ್ಣಿಂದ ಕಣ್ಣೀರು ಸುರಿಯೋದನ್ನು ನಾವು ನೋಡಿದ್ದೇವೆ. ಆದರೆ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಚಿಕ್ಕವರಾಗಿದ್ದು ನಮಗೆ ಹೆಂಗೆ ಮಾಡಬೇಕು ಗೊತ್ತಿರಲಿಲ್ಲ. ಮುಂದಿನ ಅವ್ರಿಗೆ ಏನಾದರೂ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ನಮ್ಗೆ ಗೊತ್ತಿರಲಿಲ್ಲ. ಈಗಲೂ ಬಾಂಬೆಯಲ್ಲಿ ಅನೇಕ ದೇವರ ಸೇವಕರು ರೆಡ್ ಲೈಟ್ ಸ್ಟ್ರೀಟ್ನಲ್ಲಿ ಸುವಾರ್ತೆ ಸಾರ್ತಾರೆ. ಅನೇಕ ಸ್ತ್ರೀಯರು, ಅನೇಕ ನೋವಿನಲ್ಲಿರುವಂಥ ಸ್ತ್ರೀಯರು, ಈ ಒಂದು ಸೋಳೆರಾಗಿ ಜೀವನ ಮಾಡೋರ ಗತಿ ಭಾಳ ಕೆಟ್ಟಿರ್ತೈತ್ರಿ. ಬಹಳ ನೋವಿನಲ್ಲಿರ್ತಾರೆ. ಅನೇಕ ರೋಗಗಳು ಅವರ ದೇಹದಲ್ಲಿ ಸೇರಿಕೊಂಡಿರ್ತವೆ. ಅವರಿಗೆ ಬೇರೆ ದಾರಿ ಇರುವುದಿಲ್ಲ. ಅವರು ಸೂಳೆರಾಗಬೇಕೆಂಬುದಾಗಿ ಬಂದಿರಲುವುದಿಲ್ಲ. ಅನೇಕ ಸಾರಿ ಅವರು ತಮ್ಮ ಊರಿನಿಂದ ಹಳ್ಳಿಯಿಂದ ಅಪಹರಿಸಲ್ಪಟ್ಟು ಹಿಡ್ಕೊಂಡು ಬಂದು ಅಲ್ಲಿ ಸೂಳೆರಾಗಿ ಮಾಡಲ್ಪಟ್ಟಿರ್ತಾರೆ. ಅಲ್ಲಿ ಸುವಾರ್ತೆ ಸಾರಿದೆ. ಇಲ್ಲಿ ಧಾರವಾಡದಲ್ಲಿ ಕೂಡ ಕೆಲವು ಸಹೋದರಿಯರು ಅಂತ ಸ್ತ್ರೀಯರಿಗೆ ಸುವಾರ್ತೆ ಸಾರಿದ್ದಾರೆ. ಇಲ್ಲಿ ಕರ್ತನು ಬಂದ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದು. ಆದ ಕಾರಣ ನಾವು ಸಾಂಪ್ರದಾಯಿಕ ಕ್ರೈಸ್ತರಾಗದೆ ಬಹಳ ಪರಿಶುದ್ಧರು ಎಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ ಹೋಗಿದೆ. ಸುವಾರ್ತೆ ನಾವು ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಬೇಕು. ಅವರ ಜೀವನ ಹೇಗಿದೆ ನಮಗೆ ಗೊತ್ತಿಲ್ಲ, ಅವರ ಪರಿಸ್ಥಿತಿ ಹೇಗಿದೆ ನಮಗೆ ಗೊತ್ತಿಲ್ಲ. ಸುವಾರ್ತೆಯನ್ನು ನಾವು ಅವರಿಗೆ ಮುಟ್ಟಿಸುವಾಗ ಅವರ ಜೀವನ ಬದಲಾಗ್ತದೆ. ಇಲ್ಲಿ ಈ ರಕ್ತ ಕುಸುಮ ರೋಗವುಳ್ಳ ಸ್ತ್ರೀ
ಈಗ ಅಂಗೀಕಾರವಾಗಿದ್ದಾಳೆ, ಈಗ ಮರ್ಯಾದೆಯುಳ್ಳ ಸ್ತ್ರೀಯಾಗಿ ಕಾಣಿಸಲ್ಪಟ್ಟಿದ್ದಾಳೆ. ಜನರು ಅವಳು ಹೇಳುವಂಥ ಸಾಕ್ಷಿ ಕೇಳುವುದಕ್ಕೆ ಜನರು ಬರುವಂತೆ ಆತನು ಮಾಡಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರರು, ನಾವು ಅದನ್ನು ಮಾಡುವುದಕ್ಕಾಗಿ, ಯೇಸು ಮಾಡಿದಂತೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಒಬ್ಬನು ಕೇಳಿದ ಯೇಸು ಸ್ವಾಮಿಗೆ, ನನ್ನ ನೆರೆಯವನು ಯಾರು? ಯೇಸು ಸ್ವಾಮಿ ಸಮಾರ್ಯದವನ ಒಂದು ಸಾಮ್ಯ ಹೇಳಿದ. ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಗಟ್ಟ ಇಳಿದು ಯೆರಿಕೋ ಪಟ್ಟಣಕ್ಕೆ ಹೋಗ್ತಿರುವಾಗ ಮಧ್ಯದಲ್ಲಿ ಕಳ್ಳರಿಂದ ಹೊಡೆಯಲ್ಪಟ್ಟು ಅರೆಜೀವ ಮಾಡಲ್ಪಟ್ಟು ಬಿಡಲ್ಪಟ್ಟ. ಅಲ್ಲಿ ಆಗ ಒಬ್ಬ ಯಾಜಕನು ಹಾದು ಹೋಗ್ತಾ ಅದನ್ನು ನೋಡಿ, ಅಯ್ಯೋ ನಾನು ದೇವ್ರ ಸೇವೆಗೆ ಹೋಗ್ತಾ ಇದ್ದೇನೆ, ಇವನ್ನ ಮಾಡೋದಕ್ಕೆ ಇವನ್ನ ನೋಡ್ಕೊಳಕ್ಕೆ ನನಗೆ ಸಮಯ ಇಲ್ಲ ಅಂತ ಹೋಗ್ಬಿಟ್ಟ. ಅದ ನಂತರ ಇನ್ನೊಬ್ಬ ಬಂದ, ಲೇವಿಯ, ಅವನು ಕೂಡ ಯೆರೂಸಲೇಮ್ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ, ಸೇವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನು ನೋಡುವಾಗ ಅವನು ಕೂಡ ಮುಖವನ್ನು ಓರಿ ಮಾಡಿಕೊಂಡು ಹೋದ. ಆ ಮೂರನೇ ಅವನು ಸಮಾರ್ಯದವನಂದರೆ ಅವ್ರನ್ನ ಸೇರಿಸ್ಕೊಳ್ತಾ ಇರಲಿಲ್ಲ ಯಹೂದ್ಯರು. ಆವತ್ತು ಅವರು ಆ ಕೀಳು ಜಾತಿಯವರ ಎಂಬುದಾಗಿ ಎಣಿಸಲ್ಪಟ್ಟಿದ್ದರು. ಅಂಥವನು ನಾವು ನೋಡುವಾಗ, ಅಲ್ಲಿ ಬಿದ್ದಂಥವನನ್ನು ನೋಡುವಾಗ ಅವನು ಅಯ್ಯೋ ಎಂಬುದಾಗಿ ಅಂದುಕೊಂಡು ಅವನನ್ನು ಉಪಚರಿಸಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸನ್ನು ಹಾಕಿ ಆ ಪಟ್ಟಿಯನ್ನು ಕಟ್ಟಿ ತನ್ನ ವಾಹನ ಅಂದರೆ ತನ್ನ ಕತ್ತೆ ಮೇಲೆ ಅವನನ್ನು ಹಾಕಿಕೊಂಡು ಊರೊಳಗೆ ಬಂದು ಅಲ್ಲಿ ಛತ್ರದವನಿಗೆ ಕೊಟ್ಟು ಹೇಳ್ತಾನೆ, ನೀವು ನನ್ನ ಆರೈಕೆ ಮಾಡು, ನಾನು ತಿರುಗಿ ಬರುವಾಗ ಒಂದು ವೇಳೆ ಏನಾದರೂ ಕಡಿಮೆ ಆಗಿದ್ದರೆ ನಾನು ನಿನಗೆ ಹಣ ಕೊಡ್ತೇನೆ ಎಂಬುದಾಗಿ ಹೇಳಿ ಆತನ ಮುಂದೆ ಹೋಗೋದನ್ನು ನೋಡ್ತೇವೆ. ಇಲ್ಲಿ ಆವಾಗ ನನ್ನ ನೆರೆಯವನು ಯಾರಂತ ಕೇಳಿದಾಗ ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಯಾರಿಗೆ ನೆರೆಯವನಾದ, ಯಾವನು ಕಷ್ಟದಲ್ಲಿ ಇದ್ದವನಿಗೆ ಸಹಾಯ ಮಾಡಿದ್ದನು ಅವನೇ ನೆರೆಯವನಾದ ಅಂತ ಆಗ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಹೋಗು ನೀನು ಅದರಂತೆ ಮಾಡು. ಇಲ್ಲಿ ಯೇಸು ಸ್ವಾಮಿ ಆ ರಕ್ತ ಕುಸುಮ ರೋಗಿಗೆ ಮಾಡಿದಂಥ ಉಪಕಾರ ಅದನ್ನೇ ಕರ್ತ ನಮಗೂ ಹೇಳ್ತಾನೆ, ಹೋಗಿ ನೀನು ಅದರಂತೆ ಮಾಡು, ಜನರ ಜೀವನವನ್ನು ಬದಲಾಯಿಸು. ಒಬ್ಬ ಹುಡುಗಿ 18 ವರ್ಷಗಳಿಂದ ಆಕೆ ನಡುಬಾಗಿ, ದೆವ್ವ ಬಡಿದು ನಡುಬಾಗಿ ತಲೆಯನ್ನು ಎತ್ತಲಾರದೆ ಇದ್ಲು. ಅದನ್ನು ಲೂಕ 13ನೇ ಅಧ್ಯಾಯದಲ್ಲಿ ಓದ್ತೇವ್ರಿ. ಯೇಸು ಸ್ವಾಮಿ ಅವಳ ಮೇಲೆ ಕೈಗಳನ್ನು ಇಟ್ಟು ಹೇಳ್ತಾನೆ, ಮಗಳೇ ಇವತ್ತು ನಿನಗೆ ಬಿಡುಗಡೆ ಆಯಿತು. ಏನಾಯ್ತು? ಒಮ್ಮೆಲೆ ಎಲ್ಲ ದೆವ್ವಗಳು ಬಿಟ್ಟು ಹೋಗಿ ಅವಳು ಸ್ಟ್ರೈಟ್ ಆಗಿ ನೇರವಾಗಿ ನಿಂತು ಆಕೆ ಕರ್ತನನ್ನು ಕೊಂಡಾಡಿದಳು. 18 ವರ್ಷ ಆಕೆ ಆ ನೋವಿನಿಂದ ಇದ್ದು ತಲೆಯನ್ನು ಎತ್ತಲಾರದೆ ಇದ್ದಳು, ನಡು ಬಾಗಿ ಹೋಗಿತ್ತು. ಎಂಥ ನೋವಿನ ಪರಿಸ್ಥಿತಿ. ಕರ್ತನು ಅವಳ ಮೇಲೆ ಕೈಗಿಳುವಾಗ ದೆವ್ವ ಬಿಟ್ಟು ಹೋಯ್ತು. ಇಲ್ಲಿ ಕರ್ನಾಟಕದಲ್ಲಿ ಒಂದು ಸಾರಿ ಒಂದು ಮಗಳಿಗೆ ಆ ರೀತಿ ಆಗಿತ್ತು. ಒಬ್ಬ ದೇವರ ಸೇವಕರು ಕೈ ಇಡುವಾಗ ಅವಳಲ್ಲಿದ್ದ ದುರಾತ್ಮ ಬಿಟ್ಟು ಹೋಗಿ ಆಕೆ ನೇರವಾಗಿ ಮಾಡಲ್ಪಟ್ಟಳು. ಅವಳು ಕರ್ತನ ಸೇವಕಿಯಾಗಿ ದುರಾತ್ಮಗಳನ್ನು ತುಳಿಯುವಂಥ ಒಬ್ಬ ಬಲಿಶಾಲಿಯಾದ ಸ್ತ್ರೀಯಾಗಿ ಮಾಡಲ್ಪಟ್ಟಳು. ನನ್ನ ಸಹೋದರ ಸಹೋದರಿ, ಕರ್ತನು ಈ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಯೇಸು ಸ್ವಾಮಿ ಹೇಳಿದಂತೆ, ನಾನು ನೀತಿವಂತರನ್ನು ಕರೀಲಿಕ್ಕೆ ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದೆ. ಆ ಒಂದು ಕಾರ್ಯ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯ ನಾವು ಮಾಡ್ಲಿಕ್ಕೆ ಸಿದ್ಧವಿದ್ದು. ಹೋಗು ನೀನು ಅದರಂತೆ ಮಾಡು. ಒಂದು ವೇಳೆ ನಾವು ಆ ಪರಿಸ್ಥಿತಿಯಲ್ಲಿದ್ದರೆ ನಮಗೆ ಬಿಡುಗಡೆ ಮಾಡೋರು ಯಾರೆಂಬುದಾಗಿ ನಮ್ಮ ಹೃದಯ ಕೂಗ್ತಾ ಇರ್ತದೆ. ನಾವು ಅಂಥ ಪರಿಸ್ಥಿತಿಯಲ್ಲಿದ್ದರೆ ನಮ್ಮನ್ನು ಬಿಡುಗಡೆ ಮಾಡಿದವ್ರಿಗೋಸ್ಕರ ನಾವು ಸಂತೋಷ ಪಡ್ತೇವೆ. ಅದಕ್ಕೆ ಕರ್ತನು ನಮ್ಮನ್ನು ಕರೀತಾ ಇದ್ದಾನೆ ಅಂಥವ್ರನ್ನ ಬಿಡುಗಡೆ ಮಾಡುವುದಕ್ಕಾಗಿ. ಹಾಗೆ ಮಾಡ್ತಾನೆ ಅಂತ ಹೋಗಿ ನೀವು ಪಾಪದಲ್ಲಿ ಬಿಡಬೇಡ್ರಿ. ರೀಸೆಂಟ್ಲಿ ಒಂದು ಕತೆ ಆಗಿದೆ. ಅಂತ ಸ್ತ್ರೀಗೆ ಸ್ವಾರ್ಥ ಹೇಳ್ತಾನೆ ಅಂತ ಹೋಗ್ಬಿಟ್ಟು ಅವನೇ ಪಾಪದಲ್ಲಿ ಬಿದ್ದಿದ್ದಾನೆ. ಆ ರೀತಿ ಆಗ್ಲಿಕ್ಕೆ ಹೋಗ್ಬಿಟ್ರಿ. ನಮ್ಮಲ್ಲಿ ಅನೇಕ ಸಹೋದರರಿದ್ದಾರೆ, ಅಂಥವ್ರ ಬೆಳಗ್ಗೆ ಸಹೋದರಿಯನ್ನು ಕಳಿಸ್ಬೋದು. ನಮ್ಮಲ್ಲಿ ಅನೇಕ ಸಹೋದರಿದ್ದಾರೆ, ಅಂಥ ಪಾಪದಲ್ಲಿ ಜೀವನ ಮಾಡುವಂಥ ಸಹೋದರ ಬೆಳಗ್ಗೆ ಸಹೋದರನ ಕಳಿಸ್ಬೋದು. ವಾಕ್ಯ ಹೇಳ್ತದೆ, ನೀನು ಬೇರೆಯವ್ರನ್ನ ಪಾಪದಿಂದ ಮೇಲೆತ್ತು, ನೀನಾದರೂ ಆ ಪಾಪದ ಹೊಲಸು ನಿನಗೆ ಹತ್ತಿಕೊಳ್ಳದಂತೆ ನೋಡಿಕೊ. ನಾವು ಕಾಯ್ದುಕೊಳ್ಳುವುದಕ್ಕಾಗಿ, ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಮ್ಮೊಬ್ಬ ಸ್ನೇಹಿತ ತನ್ನ ಸ್ನೇಹಿತರು ಭಾಳ ಗುಟ್ಕಾ ಅಥವಾ ಕೆಟ್ಟ ಭಾಷೆ ಮಾತಾಡುವ ತನ್ನ ಸ್ನೇಹಿತರನ್ನು ಕರ್ತನೆಂಬುದಾಗಿ ಹೋದ. ಪೂರ್ಣವಾಗಿ ನಮ್ಮ ಸಹವಾಸನೆ ಬಿಟ್ಟುಬಿಟ್ಟ, ಅವ್ರ ಸಹವಾಸದಲ್ಲೇ ಇದ್ದ.
ಏನಾಯ್ತು ರೀ, ಅವನು ಗುಟ್ಕಾ ತಿನ್ನಕ್ಕೆ ಚಾಲು ಮಾಡಿದ. ಅವನು ಬಾಯಿ ಕೂಡ ಕೆಂಪಾತು. ಅವನ ಬಾಯಲ್ಲಿ ಕೂಡ ಅವರ ಭಾಷೆಗಳು, ಹೊಲಸಾದ ಭಾಷೆಗಳು ಬರಲಿಕ್ಕೆ ಆರಂಭಿಸಿತು. ಒಂದು ಸಾರಿ ಅವನನ್ನು ಹಿಡಿದು ನಾವು ಗದರಿಸಿದಾಗ ಅವನು ಪಶ್ಚಾತ್ತಾಪಟ್ಟು ಬದಲಾದ. ಅಷ್ಟಲ್ಲದೆ ಆ ಸ್ನೇಹಿತರನ್ನು ಕೂಡ ಅದನ್ನು ಬದಲಾಯಿಸಿದ. ನಾವು ಬದಲಾವಣೆ ತರೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಒಂದು ವೇಳೆ ನಮಗೆ ಯಾವುದಾದ್ರೂ HIV ಪಾಸಿಟಿವ್ ಇರುವಂಥ ಅಥವಾ ಏಡ್ಸ್ ಇರುವಂಥ ವ್ಯಕ್ತಿ ಬರೋದಾದರೆ ಅದರಿಂದ ಅವರಿಂದ ದೂರ ಹೋಗುವಂಥ ಅವಶ್ಯಕತೆ ಇಲ್ಲ. ಅದು ನಿಮಗೆ ಬರುವುದಿಲ್ಲ. ರಕ್ತ ಕೂಡಿದಾಗಲೇ ಮಾತ್ರ ಬರ್ತದೆ ರೀ, ಅಥವಾ ದೈಹಿಕ ಸಂಬಂಧ ಮಾಡಿದಾಗಲೇ ಮಾತ್ರ ಬರ್ತದೆ. ನಮ್ಮಲ್ಲಿ ಕರ್ತನ ಕಾಯುವಿಕೆ ಇರೋದರಿಂದ ನಾವು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾವಲ್ಲಿ ಎಷ್ಟು ಜನ ಇಲ್ಲಿದ್ದೇವೆ, ಕರ್ತ ನಮ್ಮನ್ನು ಕರೋನಾ ಎಂಬ ರೋಗದಿಂದ ಕಾಯ್ದಿದ್ದಾನೆ. ನಾವು ಅದರಲ್ಲಿ ಬೀಳಿಲ್ಲ, ಅದು ರೋಗಕ್ಕೆ ಒಳಗಾಗಲಿಲ್ಲ. ಈವರೆಗೂ ಕಾಯ್ದಿದ್ದಾನೆ, ಮುಂದೆಯೂ ಕಾಯ್ತಾನೆ. ಎಬ್ನೇಜರ್ ಆತನ ಹೆಸರು. ಈವರೆಗೆ ನಡೆಸಿದ ದೇವರು ಮುಂದೆಯೂ ನಡೆಸುತ್ತಾನೆ. ಅದೇ ರೀತಿಯಾಗಿ ನಾವು ಬೇರೆ ರೋಗವುಳ್ಳಂಥ ಜನರಿಗೆ ನಾವು ಪ್ರಾರ್ಥಿಸುವಾಗ, ಅವರಿಗೆ ಸುವಾರ್ತೆ ಹೇಳುವಾಗ ಅದು ನಮಗೆ ಬರ್ತದೆ ಎಂಬುದಾಗಿ ಭಾವಿಸಬೇಡ್ರಿ. ಕರ್ತ ನಿಮ್ಮನ್ನು ಕಾಯ್ತಾನೆ. ಅಷ್ಟಲ್ಲದೆ ನಾವು ನೋಡ್ತೇವೆ, ಅವ್ರನ್ನು ಕರ್ತನ ಬಳಿಗೆ ನಡೆಸೋದಕ್ಕೆ ಸಾಧನವಾಗಿ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯ. ಸ್ವಾಮಿ ಸಮಯದಲ್ಲಿ ಒಂದು HIV ಪಾಸಿಟಿವ್ ದಿವಸ ಇರುವಾಗ, ಅಂತಾರಾಷ್ಟ್ರೀಯ ದಿವಸ ಮತ್ತು ಅಂತಾರಾಷ್ಟ್ರೀಯ ಅಂಗವಿಕಲರ ದಿವಸ ಇರುವಾಗ, ಸ್ವಾಮಿ ನಾವು ಅವರಿಗೆ ಕರ್ತನ ಪ್ರೀತಿಯನ್ನು ತೋರಿಸುವಂತೆ ಅನುಗ್ರಹಿಸು. ಅವರಿಗೆ ಮಾತ್ರ ಅಲ್ಲ ಸ್ವಾಮಿ, ಪಾಪದ ಜೀವನದಲ್ಲಿ ಜೀವಿಸಿ ತಪ್ಪಿ ಹೋಗಿ ಒಂದು ಕೀಳಾದ ಜೀವನ ಮಾಡ್ತಾ ಇರುವವರಿಗೋಸ್ಕರ ನಾವು ಕರ್ತನ ಪ್ರೀತಿಯನ್ನು ತೋರಿಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು ಎಂಬುದನ್ನು ಪ್ರಾರ್ಥಿಸ್ತೇವೆ. ಕರ್ತನೆ, ನಾವು ಕರ್ತನ ಪ್ರೀತಿಯನ್ನು ತೋರಿಸಿದಂತೆ ನಮ್ಮನ್ನು ತಡೆಬೇಕು ನೋಡುವ ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ದೇವರಾತ್ಮನೆ, ನಿನ್ನ ಒಂದು ಸಾಧನವಾಗಿ ನಮ್ಮನ್ನು ಉಪಯೋಗಿಸು. ನಿನ್ನ ಕೈಯಲ್ಲಿರುವಂತಹ ಒಂದು ಉಪಯುಕ್ತ ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸು ಕರ್ತನೆ. ಅದರ ಮೂಲಕವಾಗಿ ಅನೇಕರು ನಿನ್ನ ಕಡೆಗೆ ಬರುವಂತೆ ನಮ್ಮನ್ನು ತೆಗೆದುಕೋ, ಉಪಯೋಗಿಸು. ನೀನು ಮಹಿಮೆ ಹೊಂದು ಸ್ವಾಮಿ. ನಮ್ಮ ಬಾಯಲ್ಲಿ ನಿನ್ನ ಸ್ತೋತ್ರ, ನಮ್ಮ ಬಾಯಲ್ಲಿ ನಿನ್ನ ಸಾಕ್ಷಿ ಇರುವಂತೆ ಅನುಗ್ರಹಿಸು. ಈ ಗುಣ ಹೊಂದಿದ ಸ್ತ್ರೀ ಕರ್ತನೆ ಬಂದು ಕರ್ತನ ಮುಂದೆ ಅರಿಕೆ ಮಾಡಿದಳು. ಹೌದು, ನಾನು ಮುಟ್ಟಿದಾಗ ಕರ್ತನ ಶಕ್ತಿ ಹೊರಟು ನನ್ನನ್ನು ಗುಣಪಡಿಸಿತು ಎಂಬುದಾಗಿ ಸಾಕ್ಷಿ ಹಿಡಿದಳು. ಕರ್ತನೆ, ಆ ಬೆನ್ನು ಬಾಗಿದಂಥ 18 ವರ್ಷಗಳಿಂದ ಬಾಗಿದಂಥ ವ್ಯಕ್ತಿ, ಅವಳು ಗುಣವಾದಾಗ ಕರ್ತನನ್ನು ಕೊಂಡಾಡಿದಳು ಎಂಬುದಾಗಿ ನಾನು ನೋಡ್ತೇನೆ. ನಾವು ಕರ್ತನೆ ಆ ಸ್ತುತಿ ಸ್ತೋತ್ರವನ್ನು ತರುವಂಥ ಒಂದು ಉಪಯುಕ್ತವಾದ ಪಾತ್ರೆಗಳಾಗುವಂತೆ ನಮ್ಮನ್ನು ತೆಗೆದುಕೋ ಸ್ವಾಮಿ. ನಮ್ಮನ್ನು ಬಲಪಡಿಸು ಕರ್ತ. ನಮ್ಮನ್ನು ಪರಿಶುದ್ಧ ಪಾತ್ರೆಯಾಗಿ ನಿನ್ನ ಕೈಯಲ್ಲಿ ತೆಗೆದುಕೊಂಡು ಉಪಯೋಗಿಸು ಕರ್ತನೆ. ಅಂತ ಸೇವೆ ಮಾಡ್ತಿರುವಂಥ ನಮ್ಮ ಹುಬ್ಬಳ್ಳಿ ಧಾರವಾಡ ಪಟ್ಟಣಗಳಲ್ಲಿ ಸೇವೆ ಮಾಡ್ತಿರುವಂಥ ಅಂಥ ಜನರ ಮಧ್ಯೆ ಸೇವೆ ಮಾಡ್ತಿರುವಂಥ ಸಂಸ್ಥೆಗಳನ್ನು ನಿನ್ನ ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನಿನ್ನ ಕೃಪೆಗಳನ್ನು ಅವ್ರ ಮೇಲೆ ಸುರಿಸು. ಅವರಿಗೆ ಸಹಾಯವನ್ನು ಕರ್ತನೆ ಅವರಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಒದಗಿಸಿ ಕರ್ತನೆ ಅವ್ರ ಸೇವೆ ಸರಿಯಾಗಿ ಮಾಡಲಿಕ್ಕೆ ಆಗುವಂತೆ ಕೃಪೆ ಕೊಟ್ಟು ನಡೆಸು. ಇವತ್ತು ನಮ್ಮೆಲ್ಲರೂ ಕೂಡ ನಿನ್ನ ಕೈಲಿಗೆ ಒಪ್ಪಿಸ್ತೇವೆ. ನೀನು ನಮ್ಮನ್ನು ಕೂಡ ಉಪಯೋಗಿಸು. ನೀನು ಮಹಿಮೆ ಹೊಂದು ಸ್ವಾಮಿ. ನೀನು ಬರುವಾಗ ನಿನ್ನ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು, ಯಾವುದೋ ಸುಕ್ಕು ಕಳಂಕ ಇಲ್ಲದವರು, ಅಷ್ಟಲ್ಲದೆ ಫಲ ತುಂಬಿದಂಥ ಜನರಾಗಿ ನಿನ್ನ ಬಳಿಗೆ ಬರುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೋದಿದ್ದೇವೆ ಕರ್ತನೆ, ಆಮೇನ್. ನಾವು ಕರ್ತನ ಅಂತ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.